ಯೂಟ್ಯೂಬರ್ ಸಮೀರ್ ವಿರುದ್ಧ ಕೇಸರಿ ಪಡೆ ಕೆಂಡ ಧರ್ಮಸ್ಥಳದ ವಿಡಿಯೋ ಮಾಡಿದ್ದಕ್ಕೆ ಭಾರೀ ಆಕ್ರೋಶ ಸೋಷಿಯಲ್ ಮೀಡಿಯಾದಲ್ಲಿ ಹಿಂದೂ ಕಾರ್ಯಕರ್ತರು ಗರಂ ಚಕ್ರವರ್ತಿ ಸುಲಿಬೆಲೆ ವಿರುದ್ಧ ಮಾಡಿದಂತಹ ವಿಡಿಯೋಗೂ ಕೂಡ ಆಕ್ರೋಶ ಹೊರಬಿದ್ದಿದೆ ಸುಲಿಬೆಲೆ ಬಗ್ಗೆ ಮಾತನಾಡಿರುವ ಬಳಿಕ ಥಂಬ್ ಲೈನ್ ಚೇಂಜ್ ಕೂಡ ಮಾಡಿದ್ದ ಜನಗಳ ಮುಂದೆ ಸಮೀರ್ ಬೆತ್ತಲಾಗಿದ್ದಾನೆ ಅಂತ ಹಲವರು ಆಕ್ರೋಶವನ್ನ ಹೊರಹಾಕಿದ್ದಾರೆ ದೋರ್ತನ ಧೂತ ಮೊಹಮ್ಮದ್ ಸಮೀರ್ ಅಂತ ಆಕ್ರೋಶ ಹೊರಗಾಗ್ತಾ ಇದ್ದಾರೆ ಸೌಜನ್ಯಕ್ಕೆ ಅನ್ಯಾಯ ಆಗಿತ್ತು ನಿಜ ಆದ್ರೆ ಯಾರಿಂದ ಅನ್ಯಾಯ ಆಯ್ತು ಅನ್ನೋದು ಕಟ್ಟುಕತೆ ಆ ವಿಡಿಯೋದಲ್ಲಿ ಒಂದೇ ಒಂದು ದಾಖಲೆ ಕೂಡ ಇಲ್ಲ ಸಮೀರ್ ವಿಡಿಯೋ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ಆಕ್ರೋಶ ಹೊರಗಾಕ್ತಾ ಇದ್ದಾರೆ ಎಷ್ಟು ದಿನ ಸಮೀರ್ ಅವರು ಮಾಡಿರುವಂತಹ ವಿಡಿಯೋ ಸೂಪರ್ ಆಗಿದೆ ವಿಡಿಯೋ ಡಿಲೀಟ್ ಆಗೋ ಮುಂಚೆ ನೋಡ್ಕೊಂಬಿಡಿ ಅನ್ನುವಂಥದ್ದು ಜನರು ಮಾತನಾಡ್ಕೊಳ್ತಾ ಇದ್ದಾಗ ಈಗ ನಿಮ್ಗಳಿಗೆ ದಾಖಲೆ ಇಲ್ಲ ಅನ್ನೋದು ಗೊತ್ತಾಯ್ತಾ ಅಂತ ಇಷ್ಟು ದಿನ ಗೊತ್ತಾಗಿರ್ಲಿಲ್ವಾ ದಾಖಲೆ ಇಲ್ಲ ಅಂತ ದಾಖಲೆ ಇಲ್ಲದೆ ಅದು ಮಿಲಿಯನ್ ಗಟ್ಟಲೆ ವ್ಯೂಸ್ ಅನ್ನ ಕಾಣಿಸ್ತಾ ಎಸ್ ನಾನೀಗ ಹೇಳ್ತಾ ಇರೋದೇನು ಅಂತಂದ್ರೆ ಸಮೀರ್ ವಿರುದ್ಧ ಕೇಸರಿ ಖಲಿಗಳು ಕೋಪ ಮಾಡಿಕೊಂಡಿದ್ದಾರೆ ಚಕ್ರವರ್ತಿ ಸುಲಿಬೆಲೆ ಬಗ್ಗೆ ಅವರು ಕೂಡ ವಿಡಿಯೋ ಮಾಡಿದ್ದಾರೆ ಮೋದಿ ಅವರ ಬಗ್ಗೆ ಕೂಡ ವಿಡಿಯೋ ಮಾಡಿದ್ದಾನೆ ಇವೆಲ್ಲ ವಿಡಿಯೋಗಳನ್ನ ನೋಡಿಕೊಂಡು ಥಂಬ್ನೇಲ್ ಅನ್ನ ಚೇಂಜ್ ಮಾಡಿದ್ದಕ್ಕೆ ಕೇಸರಿ ಪಡೆ ಕೆಂಡಾಮಂಡಲವಾಗಿದೆ ಧರ್ಮಸ್ಥಳ ವಿಡಿಯೋ ಮಾಡಿದ್ದಕ್ಕೆ ಭಾರಿ ಆಕ್ರೋಶವನ್ನ ಹೊರಹಾಕಿದೆ ಸೋಷಿಯಲ್ ಮೀಡಿಯಾದಲ್ಲಿ ಹಿಂದೂ ಕಾರ್ಯಕರ್ತರು ಫುಲ್ ಗರಂ ಆಗಿದ್ದಾರೆ ಮೊಹಮ್ಮದ್ ಸಮೀರ್ ವಿರುದ್ಧವಾಗಿ ಎಸ್ ನನ್ನ ಪ್ರಕಾರ ಅವನು ಮುಸ್ಲಿಂ ಆಗಿದ್ದೇ ರಾಂಗ್ ಆಯ್ತಾ ಅಂತ ಚಕ್ರವರ್ತಿ ಸುಲಿಬೆಲೆ ವಿರುದ್ಧ ಮಾತನಾಡಿದಂತಹ ವಿಡಿಯೋಗಳು ಕೂಡ ಸಾಕಷ್ಟು ವೈರಲ್ ಆಗಿತ್ತು ಚಕ್ರವರ್ತಿ ಸುಲಿಬೆಲೆ ಅವರ ಬಗ್ಗೆ ಮಾತನಾಡಿರುವಂತಹ ಒಂದಿಷ್ಟು ವಿಡಿಯೋಗಳು ಆಕ್ರೋಶಕ್ಕೆ ಕಾರಣ ಕೂಡ ಆಗಿತ್ತು ಹಿಂದೂ ಕಲಿಗಳು ಈಗ ಆತನ ಬಗ್ಗೆ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ ಥಂಬ್ನೇಲ್ ಚೇಂಜ್ ಮಾಡುವಂಥದ್ದು ಈ ಕೆಲಸಗಳನ್ನ ಕೂಡ ಮಾಡ್ತಿದ್ದ ಈತ ಸಮೀರ್ ಎಷ್ಟು ದಿನ ಆಡಿ ಕೊಂಡಾಡಿ ಎತ್ತಾಡಿ ಮುದ್ದಾಡಿ ಸಾಕ್ತಾ ಇದ್ರಿ ಹೇಗ ಸಡನ್ ಆಗಿ ಕೆಳಗಡೆ ಬಿಟ್ಟಿದ್ದೀರಾ ದೋರ್ತನ ದೂತ ಮೊಹಮ್ಮದ್ ಸಮೀರ್ ಅಂತ ಆಕ್ರೋಶಗಳು ಕೂಡ ಹೊರಗಾಗ್ತಾ ಇದ್ದಾರೆ ಜನರ ಮುಂದೆ ಸಮೀರ್ ಬೆತ್ತಲಾಗಿದ್ದಾನೆ ಅಂತ ಹೇಳಿ ಜನರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ ನೆನಪಿರ್ಲಿ ವೀಕ್ಷಕರೇ ಈತನೇ ಲೈವ್ ನಲ್ಲಿ ಕೂತ್ಕೊಂಡು ನನ್ನ ಜೀವಕ್ಕೆ ಥ್ರೆಡ್ ಇದೆ ನಾನು ಇಂಥವರ ಮನೆಯಲ್ಲಿ ಆಶ್ರಯವನ್ನ ಪಡೆದಿದ್ದೇನೆ ಆಗ ಪೊಲೀಸರು ನನ್ನ ಮನೆಗೆ ನುಗ್ಗಿದ್ದಾರೆ ಅನ್ನೋದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಂಡಿದ್ದ ಹಾಗೆ ಲೈವ್ ನಲ್ಲಿ ಹೇಳ್ಕೊಂಡಿದ್ದ ಇವನಿಗೆ ರಕ್ಷಣೆ ಕೊಡ್ತಾ ಇದ್ದಿದ್ದು ಹಿಂದೂಗಳೇ ಇಲ್ಲಿ ಹಿಂದೂ ಮುಸ್ಲಿಂ ಅನ್ನೋದು ವಿಚಾರವೇ ಅಲ್ಲ ಮಾತೇ ಅಲ್ಲ ಆತ ಕೊಟ್ಟಿರುವಂತಹ ಇನ್ಫಾರ್ಮೇಶನ್ ದಾಖಲೆಯಲ್ಲಿ ಇದೆಯಾ ಅನ್ನೋದೇ ಮುಖ್ಯವಾಗಿದ್ದು ನಿಜವಾದ ಹಿಂದೂ ನಿಜವಾದ ಜನಸಾಮಾನ್ಯರು ಅಥವಾ ನಿಜವಾದ ಒಂದು ಮುಸ್ಲಿಮರೋ ಬೇರೆ ಜಾತಿಯವರೋ ಬೇರೆ ಧರ್ಮದವರೋ ಆಗಿದ್ರೆ ದಾಖಲಾತಿಯ ಸಮೇತ ಪ್ರಶ್ನೆ ಮಾಡಿ ದಾಖಲೆಗಳನ್ನ ಕೊಡಿ ಅಂತ ಹೇಳಿ ಅದನ್ನು ಬಿಟ್ಟು ದಾಖಲೆ ಇಲ್ಲದೆ ವಿಡಿಯೋ ಮಾಡಿದವನ ಹತ್ರ ಹೋಗಿ ಆ ವಿಡಿಯೋ ಚೆನ್ನಾಗಿತ್ತು ಅಂತ ಮೊದಲು ಎತ್ತಾಡಿಸಿ ಈಗ ಸಡನ್ ಆಗಿ ಈ ತರ ಮಾಡುವುದು ತಪ್ಪು